सहकारी क्षेत्र समाजातील शेवटच्या घटकातील व्यक्तीची आर्थिक परिस्थिती सुधारण्यासाठी उपयुक्त ठरत असल्याचे महिला व बालविकास मंत्री लक्ष्मी हेपाळकर यांनी सांगितले। बेळगाव येथील केएलई संस्थेच्या JNMC डॉक्टर BS जिरगे सभागृहामध्ये कर्नाटक राज्य सौहार्द संयुक्त सहकारी नियमन बेंगळूर या वैधानिक सहकारी संस्थेच्या सौहार्द सहकारी कायद्याच्या रौप्य महोत्सव समारोप कार्यक्रमात त्या बोलत होत्या। सहकारी क्षेत्रामुळे सर्वसामान्य जनतेला मोठ्या प्रमाणात लाभ झाला असल्याचे त्यांनी सांगितले। ನಾವು ಕೂಡ ಸೌಹಾರ್ದ ಸಹಕಾರಿ ಒಂದು ಸಂಘವನ್ನ ಕಳೆದ 5 ವರ್ಷ ಲಕ್ಷ್ಮೀತಾಯಿ ಸೌಹಾರ್ದ ಸಹಕಾರಿ ಸಂಘ ಅಂತ ಒಂದು 100 ಕೋಟಿ ರೂಪಾಯಿ ಇಲ್ಲಿಯವರೆಗೆ ದುಡಿಮೆಯ ಒಂದು ಬಂಡವಾಳವನ್ನು ಇಟ್ಟು ಬಹಳಷ್ಟು ಜನರಿಗೆ ಅನುಕೂಲ ಮಾಡುವಂತ ಒಂದು ಕಾರ್ಯವನ್ನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ। ಇಲ್ಲಿಯವರೆಗೆ ತಿಳ್ಕೊಂಡಿದ್ದೇನೆ ಅಂತಂದ್ರೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದ ಹಾಗೆ ಏನೇ ಸಮಸ್ಯೆ ಇದೆ ನಡೆದು ಬಂದಂತ ದಾರಿಯ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡು ಮಾತನಾಡೋದು ಉತ್ತಮ ಅಂತ ಹೇಳಿ ನಾನು ಕೂಡ ಆಲಿಸ್ತಾ ಇದ್ದೆ। ಮಸ್ಕಿಯವರು ಹೇಳಿದ್ರು ಯಾವ ರೀತಿ ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಏನೇ ಒಂದು ಕಂಪ್ಲೇಂಟ್ ಆದರೂ ಕೂಡ ನಮ್ಮದೇ ಆದಂತ ಒಂದು ಚೌಕಟ್ಟಿನಲ್ಲಿ ಒಂದು ನಾವು ಕಾಯ್ದೆ ರೂಪದಲ್ಲಿ ನಾವು ಕೇಸನ್ನ ನಡೆಸ್ತಾ ಇದ್ದೇವೆ। ಆದ್ರೆ ಈಗ ಅದು ಕೂಡ ಜಾಸ್ತಿ ಉಳಿಲ್ಲ, ಅದು ಕೂಡ ಸಿವಿಲ್ ಕೋರ್ಟ್ಗೆ ಸಮಾನವಾಗಿ ಅದು 3-4 ವರ್ಷ ಆಗ್ತಾ ಇದೆ ಒಂದು ಕಂಪ್ಲೇಂಟ್ ಇತ್ಯರ್ಥ ಆಗಬೇಕಾದ್ರೆ ಅಂತ ಅವರು ಕೂಡ ಹೇಳಿದ್ರು। ಮಾಂತೇಶ್ವರ ಹೇಳಿದ್ರು ಬೆಳಗಾವಿಗೆ ಮತ್ತು ಸಹಕಾರಿ ಕ್ಷೇತ್ರಕ್ಕೆ ಇರುವಂತಹ ಅವಿನಾಭಾವವಾದಂತಹ ಸಂಬಂಧ ಮತ್ತು ನಮ್ಮ ಜಿಲ್ಲೆ ರಾಜ್ಯಕ್ಕೆ ಮಾದರಿ ರಾಜ್ಯ ದೇಶಕ್ಕೆ ಮಾದರಿ ಅಂತ ಅದು ಬಹಳಷ್ಟು ಅರ್ಥಪೂರ್ಣವಾದಂತಹ ಮಾತು ಅಂತ ನನಗೆ ಅನಿಸುತ್ತೆ। ಸಹಕಾರ ಅಂದ್ರೆ ಎಲ್ಲರ ಜೊತೆ ಪ್ರಾಮಾಣಿಕವಾಗಿ ಸಹಕಾರದೊಂದಿಗೆ ಯಾವುದೇ ಜಾತಿ ಯಾವುದೇ ಭಾಷೆ ಶ್ರೀಮಂತರು ಬಡವರು ಅನ್ನುವಂಥ ಕೆಳಗಡೆ ಇಲ್ಲದೇನೆ ಎಲ್ಲರ ಒಂದು ಜೀವನದಲ್ಲಿ ಸಹಕಾರವನ್ನ ಕೋರ್ತಾ ಆರ್ಥಿಕ ಸ್ವಾವಲಂಬನೆ ಜೀವನಕ್ಕೆ ಅದು ರೈತರಾಗಿರ್ಬೋದು, ಬಿಸಿನೆಸ್ ಮ್ಯಾನ್ಗಳಾಗಿರ್ಬೋದು, ಸಣ್ಣ ವ್ಯಾಪಾರಸ್ಥರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಮಾಡುವಂತ ಒಂದು ಅತ್ಯುತ್ತಮ ಒಂದು ಸೇವೆ ಇವತ್ತು ಸಹಕಾರ ಸೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ। या कार्यक्रमात सार्वजनिक बांधकाम व जिल्हा पालकमंत्री सतीश जारकिहोळी, केएलई संस्थेचे कार्याध्यक्ष प्रभाकर कोरे, माजी विधान परिषद सदस्य महांतेश कवटगीमठ, आमदार आसिफ सेठ, SS पाटील आणि इतर मान्यवर उपस्थित होते। विनोद कुलकार, KMM मराठी, बेळगाव।